ಆಚೆ ವಾತಾವರಣ ನೋಡಿದ್ರೆ ತುಂಬಾನೇ ಚಳಿ ಆಗ್ತಾ ಇದೆ. ಆದ್ರೆ ಇಲ್ಲಿ ಪರ ಯಾಕೋ ತುಂಬಾ ಹಾಟ್ ಆಗಿದ್ದಾಳಲ್ಲ. ಯಾಕೆ ಪರ, ಏನಾಯ್ತು? ಏನಾಯ್ತಾ? ಹೀಗಾಯ್ತು. ಅಯ್ಯೋ, ಇದು ಹೇಗಾಯ್ತು? ಒಂದ್ ನಿಮಿಷ ಇರು. ಈಗ ಹೇಳು, ಹೇಗಾಯ್ತಿದು? ಇನ್ ಹೇಗಾಗುತ್ತೆ ಅಪ್ಪ? ವೈ, ಗಾಡಿ ಓಡಿಸೋರ್ಗೆ ನಡ್ಕೊಂಡು ಹೋಗೋರು ಮತ್ತೆ ಸೈಕಲ್ ಓಡಿಸೋರು ಯಾಕೆ ಕಾಣೋದಿಲ್ಲ? ಹಾಗೆ ಒಂದು ಲೇಡಿ ನೋಡದೆ ಕಾರ್ ಓಡಿಸ್ಕೊಂಬಂದು ನನ್ನ ಸೈಕಲ್ಗೆ ಗುದ್ಬಿಟ್ಲು. ಅದಾದಮೇಲೆ ತುಂಬ ಕೂಲಾಗಿ ಮಾತಾಡ್ತಿದ್ಲು. ಐ ಆಮ್ ರಿಯಲಿ ಸಾರಿ ನಮ್ಮ, ನೀನು ನನಗೆ ಕಾಣಿಸ್ಲಿಲ್ಲ ಅಂತ. ಅಪ್ಪ, ಕಾರ್ಸಿಗೆ ಮಿರರ್ ಏನಕ್ಕಿರೋದು ಮತ್ತೆ? ಸರಿ ಬಿಡು, ಅಟ್ಲೀಸ್ಟ್ ಸಾರಿ ಆದ್ರೂ ಹೇಳಿದ್ರಲ್ಲ. ಬಹುಶಃ ಅವ್ರಿಗೆ ನೀನು ನಿಜವಾಗ್ಲೂ ಕಾಣಿಸ್ಲಿಲ್ವೇನೋ? ನನಗೆ ಗೊತ್ತಪ್ಪ, ನಿಮಗೆ ಹೇಳೋದ್ರಿಂದ ಏನು ಪ್ರಯೋಜನನೂ ಇಲ್ಲ ಅಂತ. ನಿಮ್ಗಂತೂ ಹೀಗೆ ಅನ್ಸಿರುತ್ತೆ, ನಂದೇ ತಪ್ಪು, ನಾನೇ ತಪ್ಪಾಗಿ ಸೈಕಲ್ ಓಡಿಸ್ತೀನಿ ಅಂತ, ಅಲ್ವಾ? ಬಾ ನನ್ ಜೊತೆ ಬಾ. ಕೂತ್ಕೋ. ಅಯ್ಯೋ, ಕೂತ್ಕೋ ಅಂತ ಹೇಳ್ತಾ ಇದ್ದೀನಲ್ಲ. ಒಂದ್ ನಿಮಿಷ, ನೀನು ಕಾರ್ಗೆ ಯಾವ ಸೈಡ್ ಸೈಕಲ್ ಓಡಿಸ್ತಾ ಇದ್ದೆ? ಲೆಫ್ಟ್. ಸರಿ, ಹಾಗಾದ್ರೆ ನೀನು ಲೆಫ್ಟ್ ಸೈಡ್ ವ್ಯೂ ಮಿರರ್ ಮತ್ತೆ ರೇರ್ ವ್ಯೂ ಮಿರರ್ ಎರಡು ಸೈಡ್ ನೋಡ್ಬೇಕು. ಓಕೆ? ನಾನು ನಿನಗೆ ಕಾಣಿಸ್ತಾ ಇದ್ದೀನಾ? ಹಾ. ಮತ್ತೆ ಈಗ? ಹಾ. ಈಗ? ಹಾ. ಮತ್ತೆ ಇಲ್ಲಿಂದ? ನಾನೀಗ ಕಾಣಿಸ್ತಾ ಇದ್ದೀನಾ ಇಲ್ವಾ? ಇಲ್ಲ. ಬ್ಲೈಂಡ್ ಸ್ಪಾಟ್. ಇದನ್ನ ಬ್ಲೈಂಡ್ ಸ್ಪಾಟ್ ಅಂತಾರೆ. ಇದು ಎಲ್ಲ ವೆಹಿಕಲ್ಗೂ ಇರುತ್ತೆ. ಇದರಿಂದ ಡ್ರೈವರ್ ಅಕ್ಕಪಕ್ಕದಲ್ಲಿರೋ ಹಾಗೆ ಹಿಂದೆ ಬರ್ತಿರೋ ವೆಹಿಕಲ್ನ ನೋಡೋಕೆ ಆಗೋದಿಲ್ಲ. ಎಷ್ಟು ದೊಡ್ಡ ವೆಹಿಕಲ್ ಇರುತ್ತೋ ಅಷ್ಟು ದೊಡ್ಡ ಬ್ಲೈಂಡ್ ಸ್ಪಾಟ್. ನನಗನ್ಸುತ್ತೆ ನೀನು ಅವ್ರ ಕಾರ್ಗೆ ಬ್ಲೈಂಡ್ ಸ್ಪಾಟ್ ಅಲ್ಲಿ ಇದ್ದೆ ಅಂತ. ಬಹುಶಃ ಅದಕ್ಕೆ ಅವರು ನಿನ್ನ ನೋಡಕ್ಕಾಗ್ಲಿಲ್ಲ ಅನ್ಸುತ್ತೆ. ಆದ್ರೆ ಅಪ್ಪ, ಇದ್ರಲ್ಲಿ ನನ್ ತಪ್ಪು ಕೂಡ ಏನೂ ಇಲ್ವಲ್ಲ? ನೀನ್ ತಪ್ಪಿದೆ ಅಂತ ನಾನು ಯಾವಾಗ ಹೇಳ್ದೆ? ಅಷ್ಟಕ್ಕೂ ನಾನು ನಿನಗೆ ಹೇಳ್ಬೇಕಾಗಿರೋದು ಏನು ಅಂತಂದ್ರೆ, ನಿಜವಾಗ್ಲೂ ತಪ್ಪು ಯಾರಿಂದ ಆಗಿದೆ ಅನ್ನೋದಕ್ಕಿಂತ ಇದರಿಂದ ಸುರಕ್ಷಿತವಾಗಿ ಹೇಗ್ ತಪ್ಪಿಸ್ಕೋಬಹುದು ಅನ್ನೋದು. ಯಾಕಂದ್ರೆ ರೋಡ್ ಮೇಲೆ ನಡೆಯುವಂತ ಚಿಕ್ಕ ಚಿಕ್ಕ ತಪ್ಪುಗಳಿಂದ ಒಬ್ಬ ಮನುಷ್ಯನ ಪ್ರಾಣ ಹೋಗುವಂತ ಪರಿಸ್ಥಿತಿ ಕೂಡ ಬರುತ್ತೆ. ಹಾಗೆ ಆ ತಪ್ಪು ಹೇಗ್ ಬೇಕಾದ್ರೂ ಆಗಿರ್ಬೋದು. ಹೆಲ್ಮೆಟ್ ಹಾಕೊಳ್ದೇ ಇರೋದು, ಸೈಕಲ್ ಸರಿಯಾಗಿ ಓಡಿಸ್ದೇ ಇರೋದು ಆಗಿರ್ಬೋದು. ಮತ್ತೆ ಈ ತಪ್ಪು ನಿನ್ನಿಂದನೇ ಆಗಿರ್ಬೋದಲ್ವಾ? ಅಯ್ಯೋ, ಏನ್ ಯೋಚನೆ ಮಾಡ್ತಾ ಇದೆಯಾ ನೀನು? ನಡಿ, ಹೋಗಿ ಡ್ರೆಸ್ ಬದಲಾಯಿಸ್ಕೋ. ಆಮೇಲೆ ನೀನು ಅಪ್ಪನ ಜೊತೆ ಸೈಕಲ್ ರೈಡ್ ಹೋಗ್ಬೇಕು. ಕಮ್. ಸೈಕಲ್ ಹೆಲ್ಮೆಟ್, ಗಾರ್ಡ್ಸ್, ಕತ್ಲಲ್ಲೂ ಹೊಳೆಯುವಂತ ಬಟ್ಟೆ, ಸರಿಯಾಗಿರೋ ಸೈಕ್ಲಿಂಗ್ ಅಂದ್ರೆ ಇದೆ ಅಲ್ವಾ? ಗುಡ್. ನನ್ನ ಮಗಳು ಜಾಗೃತಿಯಿಂದ ಇಲ್ಲ ಅಂತ ಯಾರು ಹೇಳ್ತಾರೆ? ಸ್ವಲ್ಪ ಹೊತ್ತು ಮುಂಚೆ ನೀವೇ ಹೇಳಿದ್ರಿ. ನಾನದನ್ನ ನಿನಗೆ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರೆ, ನಾವು ತಗೊಳ್ಳುವಂತ ಚಿಕ್ಕ ಚಿಕ್ಕ ಜಾಗೃತೆಯಿಂದ ಪ್ರಮಾದದಿಂದ ಪಾರಾಗ್ಬೋದು. ಈಗ ನೋಡು, ಒಂದ್ ವೇಳೆ ನೀನು ಅವ್ರ ಕಾರ್ ಬ್ಲೈಂಡ್ ಸ್ಪಾಟ್ ಹತ್ರ ಸೈಕಲ್ ಓಡಿಸಿದ್ರು ಕೂಡ, ಇಲ್ಲಾಂದ್ರೆ ಅವರು ಕಾರ್ ತಿರುಗಿಸೋ ಅಷ್ಟರಲ್ಲಿ ಅವರನ್ನು ನೋಡಿದ್ರು, ಒಂದ್ ವೇಳೆ ಇಂಡಿಕೇಟರ್ ಹಾಕಿದ್ರು, ಬಹುಶಃ ಈ ಆಕ್ಸಿಡೆಂಟ್ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಕರೆಕ್ಟ್. ಅಯ್ಯೋ, ನೋಡ್ದಾ, ಇನ್ನೊಂದು ಬ್ಲೈಂಡ್ ಸ್ಪಾಟ್. ಈಗ ಈ ಗಿಡಗಳು, ಈ ಶಾರ್ಪ್ ಟರ್ನ್ ಇಂದ ನಾವು ಆ ಬೈಕರ್ ಬ್ಲೈಂಡ್ ಸ್ಪಾಟ್ಗೆ ಸಿಗಾಕೊಂಡ್ವಿ. ಆದ್ರೆ ಅಪ್ಪ, ನಾವೇನಾದ್ರೂ ವೆಹಿಕಲ್ ಬ್ಲೈಂಡ್ ಸ್ಪಾಟ್ ಇಂದ ಹೇಗ್ ತಪ್ಪಿಸ್ಕೊಳ್ಳೋದು? ಸಿಂಪಲ್, ನಾವು ಅವ್ರಿಗೆ ಕಾಣಿಸೋ ತರ ಇರಬೇಕು. ನಾವು ಅವ್ರಿಗೆ ಸೇಫ್ ಡಿಸ್ಟೆನ್ಸ್ ಇಂದ ಇರೋದ್ರಿಂದ ನಾವು ಆ ವೆಹಿಕಲ್ ಬ್ಲೈಂಡ್ ಸ್ಪಾಟ್ ಇಂದ ದೂರ ಇರ್ಬೋದು. ಯಾವಾಗ ನಾವು ಸರಿಯಾಗಿ ಕಾಣಿಸ್ತೀವೋ ಆಗ ನಾವು ಸೇಫ್ ಆಗಿರ್ಬೋದು. ಹಾಗೆ ನೀನ್ ಹಾಕೊಂಡಿರುವಂತ ಮಿಂಚ್ತಾ ಇರೋ ಬಟ್ಟೆಗಳು ಕೂಡ ನಮಗೆ ಸಹಾಯ ಮಾಡುತ್ತೆ. ಅಲ್ಲಿ ನೋಡು, ಆ ಬೈಕರ್ ಯಾವ ತರ ಹೆಲ್ಮೆಟ್ ಹಾಕೊಂಡಿದ್ದಾನೆ. ಅದು ಕತ್ಲಲ್ಲೂ ಕೂಡ
ಪಕ್ಕದಲ್ಲಿ ಹೋಗೋರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಂ ಹೂನು. ಏನಾಯ್ತು? ಅಂಕಲ್, ಸಾರಿ, ನಾನು ಚಿಕ್ಕವಳಾಗಿದ್ರು ನಿಮ್ಗೊಂದು ಮಾತು ಹೇಳಬೇಕಿತ್ತು. ನೀವು ನಿಮ್ಮ ಗಾಡಿ ರಿವರ್ಸ್ ತಗೋಬೇಕಾದ್ರೆ ಸುತ್ತಮುತ್ತ ನೋಡಿದ್ರೆ ಒಳ್ಳೇದು. ಇವತ್ತು ಅದೇ ಜಾಗದಲ್ಲಿ ಯಾವುದಾದ್ರೂ ಚಿಕ್ಕ ಮಗು ಇದ್ದಿದ್ರೆ? ಸಾರಿ ಕಣಮ್ಮ, ನನಗದು ಕಾಣಿಸ್ಲೇ ಇಲ್ಲ. ಅದು ಕಾರ್ ಹಿಂದೆ ಹೇಗ್ ಬಂತು ಅಂತಾನೂ ಗೊತ್ತಿಲ್ಲ. ಆದ್ರೆ ಇದರಲ್ಲಿ ತಪ್ಪು ನಂದು ಕೂಡ ಅಲ್ಲ ಅಲ್ವಾ? ಅಂಕಲ್, ನಮ್ಮಪ್ಪ ಹೇಳ್ತಿರ್ತಾರೆ, ಈ ತಪ್ಪು ಯಾರ್ದು ಅಂತ ಅದು ಮುಖ್ಯ ಆಗಲ್ಲ. ಆ ತಪ್ಪು ಆಗದೆ ಇರೋ ಥರ ಹೇಗಿರಬೇಕೋ ಅದು ಮುಖ್ಯ. ಆ ತಪ್ಪಿಂದ ರೋಡಲ್ಲಿ ಯಾರ್ದಾದ್ರೂ ಪ್ರಾಣ ಕೂಡ ಹೋಗ್ಬೋದು. ನೋಡಮ್ಮ, ನಿಮ್ಮ ತಂದೆ ತುಂಬಾ ಕರೆಕ್ಟಾಗಿ ಹೇಳಿದ್ದಾರೆ. ಹಾಗೇನೆ ನೀನು ಕೂಡ ತುಂಬಾ ಬುದ್ಧಿವಂತೆ. ನಾನ್ ನಿನಗೊಂದು ಮಾತು ಕೊಡ್ತಿದ್ದೀನಿ. ಇನ್ಮೇಲಿಂದ ನಿನ್ ಮಾತನ್ನ ನಾನು ಯಾವಾಗ್ಲೂ ನೆನ್ಪಿಟ್ಕೊಳ್ತೀನಿ. ಸರಿನಾ? ಥ್ಯಾಂಕ್ ಯು. ಬಾಯ್ ಕಣಮ್ಮ. ನೀನ್ ಏನಾದ್ರೂ ಹೇಳು, ನನ್ನ ಮಗಳು ನಿಜವಾಗ್ಲೂ ತುಂಬಾ ಬುದ್ಧಿವಂತೆ. ಮನೆವರೆಗೂ ರೇಸಿಂಗ್ ಮಾಡೋಣ? ನೋ ರೇಸಿಂಗ್. ರೋಡಲ್ಲಿ ಸೇಫ್ಟಿ ಫಸ್ಟ್. ನಾವು ತಪ್ಪು ಮಾಡಬಾರ್ದು, ಆ ತಪ್ಪಿಂದ ತಪ್ಪಿಸ್ಕೊಳ್ಬೇಕು. ಓಕೆ ಮೇಡಮ್, ಹೋಗೋಣ.